ಮನೆ ಮುಂದೆ ಹಸಿರು ತೋರಣದ ಚಪ್ಪರ, ಬಣ್ಣ ಬಣ್ಣಗಳಿಂದ ಕೂಡಿರುವ ರಂಗೋಲಿ. ಅಬ್ಬಾ, ಮನೆಯಲ್ಲೆಲ್ಲ ಸಂಭ್ರಮವೋ ಸಂಭ್ರಮ. ಯಾತಕ್ಕಾಗಿ ಅಂದರೆ ನನ್ನ ಮದುವೆ ಅಂತೆ. ಯಾರಿಗೆ ಬೇಕು ಈ ಮದುವೆ? ಪ್ರೀತಿ, ಅಟ್ಯಾಚ್ಮೆಂಟ್ ಎಲ್ಲ ಒಬ್ಬಂಟಿತನಾಗಿ ಇದ್ದರೆ ಚಂದ. ನಾನು ಹುಟ್ಟಿದ್ದು ಧಾರವಾಡದಲ್ಲಿ. 10ನೇ ತರಗತಿ ಮುಗಿಯುವವರೆಗೂ ಇಲ್ಲೇ ಇದ್ದಿದ್ದು. ಆಮೇಲೆ ಬೆಂಗಳೂರಿಗೆ ಹೋಗಿದ್ದು. ಆಗ ಓದವ ನಾನು ಇನ್ನೂ ಇಲ್ಲಿಗೆ ಬಂದಿಲ್ಲ. ಅಪ್ಪ ಅಮ್ಮ ಬಂದರೂ ನಾನು ಬಂದಿಲ್ಲ. ಇಲ್ಲಿಯ ನೆನಪುಗಳು ಸಾವಿರ ಸಾವಿರ. ನನ್ನ ಶಾಲೆಯ ದಿನಗಳನ್ನು ನೆನಪು ಮಾಡಿಕೊಳ್ತಿರಬೇಕಿದ್ರೆ ಯಾರೋ ಹೆಗಲ ಹಿಡಿದು ಎಚ್ಚರಿಸಿದಂತಾಯಿತು. ತಿರುಗಿ ನೋಡಿದೆ ಅಪ್ಪ. ಅವರು ಬಂದಿದ್ದು ನನ್ನ ಅರಿಶಿನ ಶಾಸ್ತ್ರಕ್ಕೆ ಕರೆದುಕೊಂಡು ಹೋಗೋಕೆ. ಇಷ್ಟವಿಲ್ಲದ ಮದುವೆ ನನಗಾದರೆ ಇವರ ಸಂಭ್ರಮ ತುಂಬ ಜೋರಾಗಿ ನಡೆಯುತ್ತಿದೆ. ಹುಡುಗಿಯನ್ನು ಫೋಟೋದಲ್ಲಿ ನೋಡಿದ್ದೀನಿ. ನೋಡೋಕ್ಕೇನೋ ಚೆನ್ನಾಗಿದ್ದಾಳೆ. ಆದರೆ ಮತ್ತೆ ಪ್ರೀತಿ ಮೋಸ ಹೋದರೆ ಅಂತ ಭಯ ನನಗೆ. ಅಂತೂ ಅರಿಶಿನ ಶಾಸ್ತ್ರ ಶುರುವಾಯಿತು. ಎಲ್ಲ ಬಂದು ನನಗೆ ಅರಿಶಿನ ಹಾಕಿ ತಿಕ್ಕಿದ್ದು ಆಯಿತು. ಇದೆಲ್ಲ ಯಾರಿಗೆ ಬೇಕು ಗುರು? ಎಲ್ಲಾದರೂ ಓಡಿ ಹೋಗೋಣ ಅನಿಸುತ್ತೆ. ಅಂತೂ ಇಂತೂ ಎಲ್ಲ ಶಾಸ್ತ್ರ ಮುಗೀತು. ರಾತ್ರಿ ಹೋಗಿ ಹಾಸಿಗೆಗೆ ಅಡ್ಡಾದೆ. ನಿದ್ದೆ ಬಳಿಯಲು ಸುಳಿಯಲಿಲ್ಲ. ಯಾಕೆಂದರೆ ಡೈಲಿ ತೆಗೆದುಕೊಳ್ಳೋ ಟಾನಿಕ್ ತೆಗೆದುಕೊಂಡಿಲ್ಲ. ಟಾನಿಕ್ ಅಂದರೆ ಎಣ್ಣೆ. ನನ್ನೆಲ್ಲ ನೋವುಗಳನ್ನು ಮರೆಸೋ ಇದೊಂದೇ. ಇದರಲ್ಲಿ ಏನೋ ಒಂದು ಕಿಕ್ಕಿದೆ. ಇದನ್ನು ಕುಡಿದ್ರೆ ಏನೋ ಮನಸ್ಸೆಲ್ಲ ಶಾಂತವಾದ ಫೀಲ್ ಆಗುತ್ತೆ. ಅಷ್ಟರಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಪವನ್ ಬಂದ. ಬಾರೋ ಮಗ, ಎಣ್ಣೆ ಹೊಡೆಯುವ ಅಂದರೆ ಅವನು ಅಲ್ವಾ ಮಚ್ಚ, ನಾಳೆ ಮದುವೆ ಇರೋದು ನಿಂದೇನಾ ಅಂತ ಕೇಳುತ್ತಾನೆ. ಮಗ, ನಂದೇ, ಅನುಮಾನವೇ ಬೇಡ. ಸರಿ ಸರಿ, ಮಾತು ಆಮೇಲೆ. ಎತ್ತು ಒಂದು ಪೆಗ್ ಎಂದು ಆಡೋಕೆ ಎತ್ತಿದ ಕೈ. ಯಾಕಂದರೆ ನಾನು ಒಬ್ಬ ಫೇಮಸ್ ಸಿಂಗರ್. ವಾವ್ ವಾವ್, ಫೇಮಸ್ ಸಿಂಗರ್ ಆಯುಷ್, ಧೀರಜ್ ಶರ್ಮಾ, ವಂದನಾ ಶರ್ಮಾ, ಮುದ್ದಿನ ಮಗ ಆಯುಷ್ ಶರ್ಮಾ. ಅಂದರೆ ಅವನಮ್ಮನಿಗೆ ಅವನು ಕುಡಿತಾನೆ ಅಂತ ಗೊತ್ತಿಲ್ಲ. ಅಪ್ಪ ಬಂದು ಬೈಯೋರು, ಆದರೆ ಡೋಂಟ್ ಕೇರ್. ಮೊದಲು 2 ಪೆಗ್ಗೆ ಬಾಡಿ ನನ್ನ ಕಂಟ್ರೋಲ್ಗೆ ಅಲ್ಲೇ ಇರುತ್ತೆ. ಆಮೇಲೆ ಒಳಗಿರುವ ಅವನ ಮಹಿಮೆ ಶುರುವಾಗುತ್ತೆ. ಇಂದು 2 ಪೆಗ್ ಸಾಕು ಮಾಡಿದ್ದು. ಯಾಕಂದರೆ ಅಪ್ಪ ಬಂದು ನನ್ನ ಕೋಣೆಯಲ್ಲೇ ಮಲಗಿಕೊಂಡರು. ಅದಕ್ಕೆ ಸುಮ್ಮನೆ ಮಲಗಿಕೊಂಡರೆ ಈ ಆಳದ ನಿದ್ದೆನೂ ನನ್ನ ಮೇಲೆ ಮುನಿಸಿಕೊಂಡಿದೆ ಅನಿಸುತ್ತೆ. ಮೊದಲು ಈ ಊರಲ್ಲಿ ಇದ್ದಾಗ ಹೆಂಗಿದ್ದೆ? ಆ ಸೈಕಲ್ ರೇಸ್, ಮರ ಹತ್ತೋದು, ಬೇರೆಯವರ ಮಾವಿನ ತೋಟದಲ್ಲಿ ಮಾವಿನ ಹಣ್ಣನ್ನು ಕದಿಯೋದು, ಅದಕ್ಕೆ ಉಪ್ಪು ಖಾರ ಹಾಕಿ ತಿನ್ನೋದು. ಅಬ್ಬಾ, ಎಂಥ ರುಚಿ ಕೊಡುವುದು! ಕದ್ದು ತಿನ್ನೋದರಲ್ಲಿ ರುಚಿ ಎಂಥ ಅದ್ಭುತ ಅಲ್ವಾ? ನನ್ನಾಗೆ ನೀವು ಟ್ರೈ ಮಾಡಿದ್ದೀರಾ ಅಂತ ಹೇಳಿ ನನಗೂ. ಆದರೂ ನನ್ನ ಕೈಯಿಂದ ಆ ಕಣ್ಣು ಸುಂದರಿ ಯಾರು ಅಂತ ತಿಳ್ಕೊಳ್ಳೋಕೆ ಆಗಿಲ್ಲ. ನಾನು ಒಂದಿನ ಹಿಂಗೆ ಕದ್ದು ತಿಂದು ಬರಬೇಕಿದ್ರೆ ಮುಖ ಫುಲ್ ಕವರ್ ಮಾಡ್ಕೊಂಡಿದ್ಲು. ಆದರೆ ಅವಳ ಕಣ್ಣು ಮಾತ್ರ ಕಾಣುತ್ತಿತ್ತು. ಮೊದಲ ಬಾರಿ ಅವಳ ಕಣ್ಣಲ್ಲೇ ಕಳೆದೋದೆ. ಆಸೆ ಮನಸ್ಸಲ್ಲೇ ಚಿಗುರೊಡೆದಿತ್ತು. ಆದರೆ ಏನು ಮಾಡೋದು? ಅವಳು ನಾನು ಕದ್ದಿರೋದನ್ನು ನೋಡಿ ಇಟ್ಕೊಡ್ಬೇಕಾ? ಆಮೇಲೆ ಅವಳನ್ನು ಹುಡುಕಿದ್ರೆ ಸಿಗಲೇ ಇಲ್ಲ. ಯಾರೋ ಏನೋ ಅವಳು, ಆದರೆ ಕಣ್ಣು ಮಾತ್ರ ಚೆನ್ನಾಗಿತ್ತು. ಛೆ, ನಾನೇಕೆ ಹೀಗೆ ಯೋಚನೆ ಮಾಡ್ತಾ ಇದ್ದೀನಿ? ಹೆಣ್ಣು ಮಕ್ಕಳೆಲ್ಲ ನೋವು ಮಾಡೋರೆ. ಅಯ್ಯೋ, ಈ ಹಾಳದ ನಿದ್ದೆ ಬರೋದೇ ಇಲ್ಲ. ಈ ಅಪ್ಪ ಬೇರೆ ಗೊರಕೆ ಹೊಡಿತಾರೆ. ಹಾಗೋ ಹೀಗೋ ಮಾಡಿ ನಿದ್ರಾದೇವಿ ನನ್ನ ಅವಳ ಮಡಿಲಿಗೆ ಹಾಕ್ಕೊಂಡ್ಳು. ಬೆಳ್ಳಂಬೆಳಿಗ್ಗೆ ಸುಪ್ರಭಾತ ಅಮ್ಮಂದು. ಮದುಮಗ ಎದ್ದಿಲ್ಲ ಅಂತ. ಲೈಟ್ ತಲೆನೋವು ಬೇರೆ. ಇದೊಂದು ರೋಗ ಬೆಳಿಗ್ಗೆ ಎದ್ದ ತಕ್ಷಣ ಎಂದು ಬೈಕೋತಾ, ಅಮ್ಮ ನನಗೆ ಸ್ಟ್ರಾಂಗ್ ಕಾಫಿ ಬೇಕು ಎಂದು ಬಾತ್ರೂಮ್ ಹೋಗಿದ್ದೆ. ಯಾರಪ್ಪ ಈ ಮದುವೆ ಗಂಡು ಹಿಡಿದಿರೋದು? ತಲೆ ಚಚ್ಚಿಕೋಬೇಕು ಅನಿಸುತ್ತೆ ನನಗೆ ಅಂತ ಸ್ನಾನ ಮಾಡಿ ಹೊರಗೆ ಬಂದರೆ ಅಪ್ಪ ಆಗಲೇ ಪಂಚೆ ಮತ್ತು ಶರ್ಟ್ ಹಿಡಿದು ನಿಂತಿದ್ರು. ಪಂಚೆ ಹಾಕೋಬೇಕಾ ಅಂತ ಅಪ್ಪನ ಕಡೆ ನೋಡಿದೆ. ಪಂಚೆ ಮೇಂಟೈನ್ ಮಾಡೋಕೆ ಆಗಲ್ಲ ಗುರು, ಏನು ಮಾಡೋದು? ಅಪ್ಪ ಪಂಚೆ ಉಡಿಸಿದರು. ಅಂತೂ ಮದುಮಗನ ಹಾಗೆ ತಯಾರಾಗಿ ಆಯಿತು. ಅಷ್ಟರಲ್ಲಿ ಬಿಸಿ ಬಿಸಿ ಕಾಫಿ ಬಂದಿತ್ತು. ಕುಡಿದು ಟಿಫನ್ ತಿಂದು ಮದುವೆ ಶಾಸ್ತ್ರಕ್ಕೆ ಹೋದೆ. ಮೊದಲು ವರನನ್ನು ಬರಮಾಡಿಕೊಂಡರು. ಆಮೇಲೆ ಕಾಶಿ ಯಾತ್ರೆ ಅಂದರು. ಅಲ್ಲ, ನಾನು ಕಾಶಿಗೆ ಹೋಗಬೇಕು ಅಂದರೆ ಇಷ್ಟೆಲ್ಲ ಖರ್ಚು ಮಾಡಿ ಈ ಶಾಮಿಯಾನ ಯಾಕೆ ಹಾಕಿಸ್ಬೇಕಿತ್ತು? ಮದುವೆ ಅಂತ ಹೇಳಿ ನನ್ನ ಕಾಶಿ ಯಾತ್ರೆಗೆ ಕಳಿಸೋ ಪ್ಲ್ಯಾನ್. ಅಬ್ಬಾ, ಅಂತೂ ನನ್ನ ಒಬ್ಬಂಟಿನಾಗಿ ಬಿಟ್ಟರೆ ಮೋಸ್ಟ್ಲಿ ಹುಡುಗಿ ಮದುವೆ ಬೇಡ ಅಂದಿರಬೇಕು. ಇಂದು ಕಾಶಿ ಯಾತ್ರೆಗೆ ಹೋಗು ಅಂದಾಗ ಹೋಗುತ್ತಿದ್ದವನ ತಡೆಯಿತು ಒಂದು ಧ್ವನಿ. ಯಾರದು ಅಂತ ನೋಡಿದರೆ ನನಗೆ ಪರಿಚಯ ಇಲ್ಲ. ಯಾರಪ್ಪ ಇವನು ಅಂತ ಮೇಲಿಂದ ಕೆಳಗೆ ನೋಡಿದೆ. ನೋ ಯೂಸ್. ನನ್ನ ಹತ್ತಿರ ಬಂದು, ಬಾವ ಕಾಶಿ ಯಾತ್ರೆಗೆ ಹೋಗಬೇಡಿ, ನನ್ನ ಹಕ್ಕನ್ನು ಕೊಟ್ಟು ಮದುವೆ ಮಾಡ್ತೀವಿ ಅಂದ. ನಾನು ಕೋಲೆ ಬಸವನ ರೀತಿ ತಲೆ ಆಡಿಸಿದೆ. ಎಲ್ಲ ಕಡೆ ನಗುವಿನ ಅಲೆಯೊಂದೇ ಕೇಳಿದ್ದು. ಸೀದಾ ಮಂಟಪಕ್ಕೆ ಬಂದೆ. ಅಲ್ಲಿಯ ಶಾಸ್ತ್ರಗಳು ಶುರುವಾದವು. ಕೊನೆಗೂ ವಧು ಕರೆತಂದರು. ಆ ಕಡೆಗೆ ಅವಳು, ಈ ಕಡೆಗೆ ನಾನು. ಮಧ್ಯದಲ್ಲಿ ಅಂತರ್ಪಟ. ಯಪ್ಪ, ಈ ಮದುವೆ ಬೇಕಿತ್ತ ನನಗೆ ಅಂತ ಅನ್ಸೋಕೆ ಶುರುವಾಯಿತು. ವಿಧಿ ಇಲ್ಲ, ಅಪ್ಪ ಅಮ್ಮನ ಹಾಣೆ ಬೇರೆ. ಏನಾಗುತ್ತೋ ಆಗಲಿ, ಎಲ್ಲ ಆಂಜನೇಯ ನೋಡ್ಕೊತಾನೆ. ಅಂತೂ ಅವಳಿಗೆ ಮಾಲೆ ಹಾಕಿ ಅವಳ ಕೊರಳಿಗೆ ಪುರೋಹಿತರು ಹೇಳಿದಂತೆ 3 ಗಂಟು ಹಾಕಿದ್ದು ಆಯಿತು. ಆ ಹೋಮ, ಈ ಶಾಸ್ತ್ರ ಅಂತ ಮಾಡಿದ್ದೇ ಮಾಡಿದ್ದು.
ಫುಲ್ ಸುಸ್ತು. ನನಗಂತೂ ರಾತ್ರಿ ಧಾರವಾಡದಿಂದ ನಮ್ಮ ಪಯಣ ಬೆಂಗಳೂರಿಗೆ ಮುಖ ಮಾಡಿತ್ತು. ಬರಬೇಕಾದರೆ 3 ಜನ ಬಂದಿದ್ವಿ, ಹೋಗಬೇಕಿದ್ರೆ 4 ಜನ. ಇವಳು ನನ್ನ ಜೀವನದಲ್ಲಿ ಶಾಶ್ವತವಾಗಿ ಇರ್ತಾಳ ಗೊತ್ತಿಲ್ಲ. ಕಾಲ ಇದಕ್ಕೆ ಉತ್ತರ ಕೊಡಬೇಕು. ಆದರೆ ನಾನು ಇವಳ ಹತ್ತಿರ ಕ್ಲೋಸ್ ಆಗಿ ಮಾತ್ರ ಇರಬಾರ್ದು ಅಂತ ನಾನು ತೀರ್ಮಾನಿಸಿದೆ. ಅಂತೂ ಇಂತೂ ಬೆಳಗಿನ ಜಾವ ಬೆಂಗಳೂರಿನ ಮನೆಗೆ ಬಂದವು. ಮನೆ ಒಳಗೆ ಹೋಗೋಕ್ಕೂ ಮುಂಚೆ ಅಮ್ಮ ಆರತಿ ತೆಗೆದು ಅವಳ ಹತ್ತಿರ ನನ್ನ ಹೆಸರು ಹೇಳಲಿಕ್ಕೆ ಹೇಳಿದರು. ಆಗಲೇ ನನಗೆ ಗೊತ್ತಾಗಿದ್ದು ಅವಳ ಹೆಸರು ಯುಕ್ತಿ. ಆಯುಷ್ ಶರ್ಮಾ ಅಂದಳು. ನನ್ನ ಮನಸ್ಸು ಯುಕ್ತಿ ಚಂದದ ಹೆಸರು ಅಂತ ಹೇಳಿಯೂ ಆಗಿತ್ತು. ಸ್ವಲ್ಪ ಬಿರುಸು ಧ್ವನಿಯಲ್ಲಿಯೇ, ನಿಮ್ಮ ಈ ಕಾರ್ಯಕ್ರಮಗಳು ಮುಗಿದಿದ್ದರೆ ನಾನು ಹೋಗಬಹುದೇ ಎಂದು ಕೇಳಿದೆ. ಅಮ್ಮ ದಾರಿ ಬಿಟ್ಟಳು. ಸರಸರ ಮೆಟ್ಟಿಲೆತ್ತಿ ನನ್ನ ಕೋಣೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಬೆಡ್ ಮೇಲೆ ಉರುಳಿದೆ. ಸುಸ್ತಿನ ಕಾರಣದಿಂದಾಗಿ ನಿದ್ದೆ ಆವರಿಸಿತು. ಎಚ್ಚರವಾದಾಗ ಆಗಲೇ ಮಧ್ಯಾಹ್ನವಾಗಿತ್ತು. ಕೆಳಗಡೆ ಹೋದಾಗ ಅಮ್ಮ ಊಟಕ್ಕೆ ಕರೆದರು. ಹೋಗಿ ಕೂತೆ. ಅಪ್ಪನು ಬಂದರು. ಅಮ್ಮ ಮತ್ತೆ ಅವಳು ಬಡಿಸಲು ನಿಂತರು. ನಾನು ಒಂದು ಮಾತಾಡದೆ ಹಾಕಿದ್ದನ್ನು ತಿಂದು ಕೈ ತೊಳೆದು ಅಪ್ಪ ಅಮ್ಮನಲ್ಲಿ ನನಗೆ ಸ್ವಲ್ಪ ಕೆಲಸವಿದೆ, ಆಚೆ ಹೋಗಿ ಬರುವೆ ಎಂದು ಕಾರ್ ಕೀ ತೆಗೆದುಕೊಂಡೆ. ಅಷ್ಟೇ, ಅಮ್ಮನ ಭಜನೆ ಶುರುವಾಯಿತು. ಆದರೂ ಅವರ ಮಾತನ್ನು ಕೇಳದೆ ಹೊರಗಡೆ ಹೋದೆ. ಕಾರ್ ಓಡಿಸುವಾಗ ನನ್ನ ತಲೆಯಲ್ಲಿ ಹಳೆಯ ದಿನಗಳು ಮತ್ತೆ ಮರುಕಳಿಸಿದವು. 3 ವರ್ಷದ ಹಿಂದೆ ನಾನು ನನ್ನ ಪಾಡಿಗೆ ನನ್ನ ಸಂಗೀತಾಭ್ಯಾಸ ನಡೆಸುತ್ತಾ ನನ್ನ ಲೋಕದಲ್ಲೇ ಇದ್ದೆ. ಈಗ ನನ್ನ ಲೈಫ್ಗೆ ಎಂಟ್ರಿ ಕೊಟ್ಟವಳೇ ಸಹಜ, ಹೌದು. ಮೊದಲ ನೋಟದಲ್ಲೇ ಮನಸ್ಸನ್ನು ಸೆಳೆದವಳು ಅವಳು. ಮೊದಲಿಗೆ ಗೆಳೆತನ, ಆಮೇಲೆ ಕಣ್ ಸನ್ನೆಯಲ್ಲೇ ಮಾತಾಡಿದ್ದು. ಕೈ ಹಿಡಿದು ಸುತ್ತಾಡಿದ ಜಾಗವು ಅಷ್ಟಿಷ್ಟಲ್ಲ. ಅವಳ ನೆನಪೆ ಒಂದು ಸುಮಧುರ. ಮುದ್ದು ಅಲ್ಲಿಗೆ ಹೋಗೋಣ, ಮುದ್ದು ಇಲ್ಲಿಗೆ ಹೋಗೋಣ ಅಂತ ಹೇಳಿ ನನ್ನ ಪೂರ್ತಿಯಾಗಿ ಆವರಿಸಿಕೊಂಡು ಬಿಟ್ಟಿದ್ದಳು. ಓದಲ್ಲೂ ಬಂದಲ್ಲೂ ನನ್ನ ಜೊತೆ ಇರುತ್ತೀಯಾ? ಅವಳ ನೆನಪೇ ಮಾತಲ್ಲ. ಅವಳನ್ನು ಮರೆಯಲು ಆಗುತ್ತಲೇ ಇಲ್ಲ. ಅವಳ ನೆನಪಲ್ಲಿ ನಾನು ಬಂದು ಸೇರಿದ್ದು ಬೆಂಗಳೂರಿನ ಹೊರವಲಯಕ್ಕೆ. ಅಲ್ಲಿ ಸ್ವಲ್ಪ ಹೊತ್ತು ಕಳೆದು ಮತ್ತೆ ಹೊರಟಿದ್ದು ಮನೆಗೆ ಬರೋ ತನಕ ಸಂಜೆ ಆಗಿತ್ತು. ನೇರವಾಗಿ ಹೋಗಿದ್ದು ತನ್ನ ರೂಮ್ಗೆ. ಮದುವೆ ಆದಾಗಿಂದಲೂ ಅವಳ ಜೊತೆ ಒಂದು ಮಾತು ಸಹ ಆಡಿಲ್ಲ ನಾನು. ಅಷ್ಟರಲ್ಲಿ ಅಮ್ಮ ಊಟಕ್ಕೆ ಕರೆದರು. ಊಟ ಮುಗಿಸಿ ಮತ್ತೆ ನನ್ನ ಕೋಣೆಯ ಕಡೆ ಇನ್ನೇನು ಹೊರಡಬೇಕು ಅನ್ನುವಾಗ ಅಮ್ಮ ಕರೆದರು. ನನ್ನ ಕೈಯಲ್ಲಿ ರೇಷ್ಮೆ ಪಂಚೆ ಮತ್ತು ಬಿಳಿಯ ಅಂಗಿಯನ್ನು ಕೊಟ್ಟರು. ನಾನು ಪ್ರಶ್ನಾರ್ಥಕವಾಗಿ ಅವರನ್ನು ನೋಡಿದಾಗ, ಹೋಗಿ ಸ್ನಾನ ಮಾಡಿ ಇದನ್ನು ಹಾಕಿಕೊಂಡು ಬಾ ಅಂದರು. ಈಗ ಆಗಲ್ಲ ಅಂದರೆ ಮತ್ತೆ ಭಜನೆ ಶುರು ಹಚ್ಚುವರು ಎಂದು ಹೋಗಿ ಸ್ನಾನ ಮಾಡಿ ಬಂದೆ. ನನ್ನ ಅಪ್ಪ ಬಂದು ನನ್ನ ಕೋಣೆಗೆ ಕರೆದುಕೊಂಡು ಹೋದರು. ನನಗಾಗಲೇ ಸ್ವಲ್ಪ ತಿಳಿದಿತ್ತು. ಈಗ ಅರ್ಥವಾಯಿತು, ಇಂದು ನನ್ನ ಫಸ್ಟ್ ನೈಟ್ ಅಂತ. ನನಗೆ ಏನು ಮಾಡಬೇಕು ಅಂತ ತೋಚುತ್ತಾನೆ ಇರಲಿಲ್ಲ. ಸುಮ್ಮನೆ ಕೋಣೆ ಒಳಗಡೆ ಹೋಗಿ ಕೂತೆ. ನನ್ನ ಮನಸ್ಸಲ್ಲಿ ಒಂದೇ ಪ್ರಶ್ನೆ, ಅವಳ ಜೊತೆ ಮಾತನಾಡುವುದು ಹೇಗೆ ಅಂತ ಯೋಚಿಸುತ್ತಾ ಆ ಕಡೆಯಿಂದ ಈ ಕಡೆ ತಿರುಗುತ್ತಾ ಇದ್ದೆ. ಅಷ್ಟರಲ್ಲಿ ಅವಳು ಬಂದಳು ಅಂತ ತಿರುಗಿದವನು ಅವಳ ಸೌಂದರ್ಯಕ್ಕೆ ಹೃದಯ ಬಡಿತ ಜೋರಾಗಿದ್ದು ಸುಳ್ಳಲ್ಲ. ಅವಳು ಬಂದು ತನಗೆ ಹಾಲು ಕೊಟ್ಟಳು. ಅವಳನ್ನು ಕಣ್ಣು ಮುಚ್ಚದೆ ಅವಳನ್ನೇ ನೋಡುತ್ತಾ ನಿಂತು ಬಿಟ್ಟೆ. ಹಾಲು ತೆಗೆದುಕೊಳ್ಳಿ ಎಂದು ಅವಳು ನನ್ನ ಭುಜದ ಮೇಲೆ ಕೈ ಇಟ್ಟು ಎಚ್ಚರಿಸಿದಳು. ಆಗಲೇ ಅವಳನ್ನು ನೋಡುವುದನ್ನು ಬಿಟ್ಟು ನನ್ನ ಮನಸ್ಸಿಗೆ ನಾನು ಬೈದುಕೊಂಡು ಅವಳ ಕೈಯಲ್ಲಿ ಬಾ ಹಾಲು ತೆಗೆದುಕೊಂಡೆ. ಅವಳಿಗೆ ಬೆನ್ನು ಹಾಕಿ ನಾನು ನಿಮ್ಮಲ್ಲಿ ಮಾತನಾಡಬೇಕೆಂದು ಹೇಳಿದೆ. ಅವಳು ಮಾತನಾಡಿ, ಅದಕ್ಕೆ ಯಾಕೆ ಹೀಗೆ ಕೇಳ್ತೀರಾ, ನೀವು ನನ್ನ ಗಂಡ ಎಂದು ಹೇಳಿದಳು. ಆದರೆ ನಾನು ನಿಮ್ಮನ್ನು ಹೆಂಡತಿ ಅಂತ ಒಪ್ಪಿಕೊಂಡಿಲ್ಲ ಎಂದು ಗಂಭೀರವಾಗಿ ಹೇಳಿದೆ. ಆಗ ಅವಳ ಮುಖಭಾವವು ಲಜ್ಜೆಯಲ್ಲಿ ಇದ್ದಿದ್ದು ಗಂಭೀರವಾಯಿತು. ಏನಂದ್ರಿ? ನನ್ನತ್ತ ಪ್ರಶ್ನೆ ಇಟ್ಟಳು. ಅವಳ ಮುಖಭಾವವನ್ನು ಕನ್ನಡಿಯಲ್ಲಿ ನೋಡಿದೆ. ತುಂಬ ಗಂಭೀರವಾಗಿ ಹೇಳಿದ್ದು ಎಂದು ಅರ್ಥವಾಯಿತು. ನಾನು ಮಾತನಾಡಲಿಲ್ಲ. ಸುಮ್ಮನೆ ಕೇಳ್ತಾ ಇರೋದು ಎಂದು ನನ್ನ ಅವಳೆಡೆ ತಿರುಗಿಸಿ ಕೇಳಿದಳು. ಹೌದು, ನನಗೆ ಈ ಮದುವೆ ಇಷ್ಟವಿಲ್ಲ. ಹಾಗೆ ನಾನು ನಿಮ್ಮನ್ನು ಹೆಂಡತಿ ಅಂತ ಒಪ್ಪಿಲ್ಲ. ನಾನು ನನ್ನ ಅಪ್ಪ ಅಮ್ಮ ನನಗೆ ಹೇಳಿರುವ ಕೆಲಸವನ್ನು ಕರ್ತವ್ಯ ಅಂತ ಮಾಡಿದ್ದು ಎಂದು ಹೇಳಿದೆ. ಅದಾಗಲೇ ಅವಳ ಕಣ್ಣಲ್ಲಿ ಕಣ್ಣೀರು ಬಂದಾಗಿತ್ತು. ಅದನ್ನು ಲೆಕ್ಕಿಸದೆ ಹೋಗಿ ನಾನು ಮಲಗಿಕೊಂಡೆ. ಅವಳು ಅದೇ ಸ್ಥಿತಿಯಲ್ಲಿ ನಿಂತಿದ್ದಳು. ನಾನು ಮತ್ತೆ ಎದ್ದು, ನನಗೆ ತುಂಬ ನಿದ್ದೆ ಬರ್ತಿದೆ, ಲೈಟ್ ಆಫ್ ಮಾಡಿದರೆ ನಾನು ಮಲಗಲು ತುಂಬ ಅನುಕೂಲ ಆಗ್ತಿತ್ತು ಮಿಸ್ ಎಂದು ಹೇಳಿದೆ.
ಅವಳು ಲೈಟ್ ಆಫ್ ಮಾಡಿ ಹೋಗಿ ಸೋಫಾದಲ್ಲಿ ಮಲಗಿದಳು. ಸರಿಯಾಗಿ ನನಗೆ ಕೇಳಿಸುತ್ತಿತ್ತು. ಒಂದು ಕ್ಷಣ ನನ್ನ ಮನಸ್ಸು ಅವಳನ್ನು ಸುಮ್ಮನೆ ನೀನು ನೋಯಿಸಿದ್ದು. ನೀನು ಯಾವಾಗ ಇಷ್ಟೊಂದು ಕಟುಕನಾದೆ ಎಂದು ಕೇಳಿದರೂ ನಾನು ಉತ್ತರಿಸುವ ಗೋಜಿಗೆ ಹೋಗಲಿಲ್ಲ. ಅವಳು ಅಳುತ್ತಾ ಹಾಗೆ ಮಲಗಿದಳು. ನನಗೆ ಅಂತೂ ಇಂತೂ ಬೆಳಗಿನ ಜಾವ 3 ಗಂಟೆಗೆ ನಿದ್ರೆ ಬಂದಿತು. ಬೆಳಿಗ್ಗೆ ಎದ್ದಾಗ ಅವಳು ಕೋಣೆಯಲ್ಲಿ ಇರಲಿಲ್ಲ. ಟವಲ್ ಹಿಡಿದು ಸೀದಾ ಬಾತ್ರೂಮ್ ಸೇರಿದೆ. ಅಲ್ಲಿ ಶಾಂಪುಗಳ ವಾಸನೆ ಮೂಗಿಗೆ ಬಡಿಯಿತು. ಆಗ ಗೊತ್ತಾಯಿತು ಅವಳು ಸ್ನಾನ ಮಾಡಿ ಕೆಳಗೆ ಹೋಗಿರುವಳೆಂದು. ನಾನು ಸ್ನಾನ ಮಾಡಿ ಹೊರಬಂದಾಗ ಬೆಡ್ ಮೇಲೆ ನನ್ನ ವಸ್ತ್ರದಿಂದ ಹಿಡಿದು ನನ್ನ ವಾಚ್ ತನಕ ಎಲ್ಲ ರೆಡಿ ಇಟ್ಟಿದ್ದಳು. ನಾನು ಸುಮ್ಮನೆ ಹಾಕಿಕೊಂಡು ಕೆಳ ನಡೆದೆ. ಅಮ್ಮ ಕೆಳ ಹೋದಾಗ, ಏನು ಕಣ್ಣೆಲ್ಲ ಕೆಂಪಾಗಿದೆ, ರಾತ್ರಿ ನಿದ್ದೆ ಇಲ್ಲವೇ ಎಂದು ಕೇಳಿದರು. ನಾನು ಸುಮ್ಮನೆ ತಿಂದು ಹೊರಡಬೇಕು. ಅಲ್ಲಿಗೆ ಅಮ್ಮ, ಎಲ್ಲಿಗೋ ಹೋಗ್ತೀಯಾ ಎಂದು ನನ್ನ ಹತ್ರ ಚೂಪಾದ ನೋಟದಲ್ಲಿ ಪ್ರಶ್ನೆ ಎಸೆದರು. ನನಗೆ ರೆಕಾರ್ಡಿಂಗ್ ಇದೆ ಎಂದು ಹೊರನಡೆದೆ. ಅವಳಲ್ಲಿ ಒಂದು ಮಾತು ಆಡಲಿಲ್ಲ. ಇಂದಿನಿಂದ ಅಮ್ಮನ ಮಾತು ಕೇಳಿತು. ಹೊಸ ಮದುಮಕ್ಕಳು ಕಣೋ ನೀವು, ಇಲ್ಲೇ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಎಂದು ಹೇಳಿದರು. ನಾನು ಕೇಳಿಸಿಯೂ ಕೇಳಿಸದ ಹಾಗೆ ಹೋದೆ. ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ಎಲ್ಲ ನನ್ನ ಬರುವಿಕೆಗಾಗಿ ಕಾಯುತ್ತಿದ್ದರು. ರೆಕಾರ್ಡ್ ಆಯಿತು. ನನ್ನ ಈ ಪರಿಸ್ಥಿತಿಗೆ ತಕ್ಕನಾದ ಲಿರಿಕ್ಸ್ ಇದೆ ಅಂದುಕೊಂಡೆ. ಈ ಹಾಡು ಮುಗಿಸಿದಾಗ ನನ್ನ ಮನದಲ್ಲಿ ಒಂದು ಕ್ಷಣ ಸಹಜ ಬಂದಿದ್ದು ಸುಳ್ಳಲ್ಲ. ಕ್ಷಣದಲ್ಲಿ ಅವಳ ಮೇಲೆ ಕೋಪವು ಹೊಕ್ಕಿತು. ಇದು ಸ್ಟುಡಿಯೋ ಅಲ್ವಾ, ಅದಕ್ಕೆ ಕಂಟ್ರೋಲ್ ಮಾಡಿಕೊಂಡೆ. ಆದರೆ ಸಹಜ ಮುಖ ನೆನಪಾದರೂ ಅದರ ಹಿಂದೆ ನನ್ನ ಧರ್ಮಪತ್ನಿ ಯುಕ್ತಿ ಮುಖವು ನೆನಪಾಯಿತು. ಯಾತಕ್ಕಾಗಿ ಗೊತ್ತಿಲ್ಲ. ಚಂದ ಹಾಡಿದೆ ಅಲ್ವಾ, ಅದನ್ನೇ ಮತ್ತೆ ಕೇಳಿದೆ. ಎಲ್ಲಾದರೂ ತಪ್ಪಿದೆಯಾ ಎಂದು. ಇಲ್ಲ, ಎಲ್ಲ ಸರಿಯಾಗಿ ಇತ್ತು. ರೆಕಾರ್ಡಿಂಗ್ ಮುಗಿಯುವಾಗಲೇ ಸುಮಾರು 5 ಗಂಟೆಯಾಗಿತ್ತು. ಮನೆಗೆ ಹೋಗಲು 1 ತಾಸು ಬೇಕೇ ಬೇಕು. ಈ ಟ್ರಾಫಿಕ್ ದಾಟಿ ಹೋಗಲು ಸುಮ್ಮನೆ ಮನೆಗೆ ಹೋದೆ. ದಿನಗಳು ಯಾರ ಅಪ್ಪಣೆ ಇಲ್ಲದೆ ಹುರುಳುತ್ತಿದ್ದವು. ಅವಳಲ್ಲಿ ಒಂದು ಮಾತು ಆಡಿರಲಿಲ್ಲ. ಅವಳು ಅವಳ ಪಾಡಿಗೆ ಇದ್ದರೆ ನಾನು ನನ್ನ ಪಾಡಿಗೆ. ಆಗಲೇ ನಾವು ಮದುವೆಯಾಗಿ 15 ದಿನಗಳು ಕಳೆದಿತ್ತು. ಅದರ ಮಧ್ಯದಲ್ಲಿ ಅವಳ ಅಪ್ಪ ಅಮ್ಮ ಕೂಡ ಬಂದು ಹೋಗಿದ್ದರು. ಹಾಗೆ ಸಂಜೆ ಹೊತ್ತು ಕೋಣೆಯಲ್ಲಿ ಬಾರ್ ಓಪನ್ ಮಾಡಿದೆ. ನನ್ನ ಗ್ರಹಚಾರಕ್ಕೆ ಅಮ್ಮ ಆಗಲೇ ಬರಬೇಕಾ? ಅಮ್ಮ, ಏನೋ ಕುಡಿತಿದ್ದೀಯಾ? ಅಮ್ಮ ಕೇಳಿದ ಪ್ರಶ್ನೆಗೆ ತಡಬಡಾಯಿಸಿ, ಅಮ್ಮ ಅದು ಸೋಡಾ ಟೈಟ್ ಅಮ್ಮ, ಡಾಕ್ಟರ್ ಸಜೆಸ್ಟ್ ಮಾಡಿದ್ದು. ಏನು ಅದು? ಕೊಡು ಇಲ್ಲಿ ನೋಡ್ತೀನಿ. ನನಗೆ ಗೊತ್ತಿಲ್ಲದೆ ನೀನು ಯಾವ ಡಾಕ್ಟರ್ ಹತ್ತಿರ ಹೋಗಿದ್ದು? ಅಮ್ಮ ಕೇಳಿದ ಪ್ರಶ್ನೆಗೆ ಮತ್ತೆ ನನ್ನ ಮೀಟರ್ ಆಫ್ ಆಗಿ ಹೋಗಿತ್ತು. ಅಮ್ಮ, ಅದು ಏನಿಲ್ಲ, ನೀನು ಬಂದ ವಿಷಯ ಹೇಳು. ಮಾತು ಮರೆಸುವ ಯತ್ನ ನನ್ನದು. ಹೋ ಅದಾ, ಏನಿಲ್ಲ, ಬೇಗ ತಯಾರಾಗು ಎಂದು ಹೇಳಿದರು. ಅಮ್ಮ, ಯಾಕೆ ನಾನು ರೆಡಿಯಾಗಬೇಕು ಎಂದು ಕೇಳಿದೆ. ಅದು ಆ ಮಗು ಮದುವೆಯಾಗಿ ಬಂದಾಗಿಂದ ಈ ಮನೆ ಬಿಟ್ಟು ಎಲ್ಲೂ ಹೋಗಿಲ್ಲ ಕಣೋ. ನಿನ್ನ ಜವಾಬ್ದಾರಿಯವಳು. ಇವತ್ತು ನೀವಿಬ್ಬರು ಡಿನ್ನರ್ಗೆ ಹೊರಗೆ ಹೋಗ್ತಾ ಇದ್ದೀರಾ ಎಂದು ಹೇಳಿದರು. ಮಗುನಾ? ಅವಳು ಮಗುನಾ? ಯಪ್ಪ ಭಗವಂತ, ಅಮ್ಮನ ಕಣ್ಣಿಗೆ ಏನಾದರೂ ಪೊರೆ ಬಂದು ಬಿಡ್ತಾ ಎಂದು ಮೇಲೆ ನೋಡಿ ಹೇಳಿದೆ. ಲೇ ತರಲೆ, ಹರಟೆ ಬಿಟ್ಟು ಮೊದಲು ತಯಾರಾಗು, ಅವಳನ್ನು ನಾನು ತಯಾರು ಮಾಡ್ತೀನಿ ಎಂದು ಹೊರ ಹೋದರು. ಬೀಸ ದೊಣ್ಣೆಯಿಂದ ತಪ್ಪಿಸಿಕೊಂಡರೆ 100 ವರ್ಷ ಆಯಸ್ಸು. ಆದರೂ ಅಮ್ಮ ಯಾಕೆ ದಿಢೀರಂತ ಡಿನ್ನರ್ ಪ್ಲ್ಯಾನ್ ಮಾಡಿದರು? ಸರಿ, ಒಂದು ಡಿನ್ನರ್ ಅಲ್ವಾ, ಮುಗಿಸಿದರೆ ಆಯಿತು. ಬೇಗನೆ ತಯಾರಾಗಿ ಕೆಳ ನಡೆದೆ. ಕೆಳಗೆ ಬಂದು ಅಪ್ಪನ ಜೊತೆಯಲ್ಲಿ ಮಾತನಾಡುತ್ತಿದ್ದವನ ಹೃದಯ ಬಡಿತ ಒಂದೇ ಸಮನೆ ಏರಿತು. ನನಗೆ ಇದಕ್ಕೆ ಕಾರಣ ಗೊತ್ತಾಗಲಿಲ್ಲ. ಸುತ್ತಲೂ ಕಣ್ಣಾಡಿಸಿದೆ. ಅಮ್ಮನ ಜೊತೆಯಲ್ಲಿ ನಡೆದು ಬರುತ್ತಿದ್ದ ಅವಳನ್ನು ನೋಡಿದೆ. ನನ್ನ ಕಣ್ಣಲ್ಲೇ ನಾನು ನಂಬಲಾಗಲಿಲ್ಲ. ಅಷ್ಟೊಂದು ಸುಂದರವಾಗಿ ಕಾಣಿಸುತ್ತಿದ್ದಳು. ಅವಳನ್ನು ನೋಡುತ್ತಾ ಮೈ ಮರೆಯುವ ಮೊದಲೇ ಎಚ್ಚೆತ್ತು ಕಾರತ್ತಿ ಹೋದೆ. ಅವಳು ಬಂದು ಕುಳಿತ ಮೇಲೆ ಹೊರಟವರು. ದಾರಿಯುದ್ದಕ್ಕೂ ಬರಿದಾದ ಮೌನವೊಂದೇ ನಮ್ಮಲ್ಲಿ. ಆ ಮೌನ ಮುರಿಯುವಂತೆ ಅವಳ ಸುಂದರ ಕಂಠದಿಂದ ಹೊರಬಂತು ಮಾತುಗಳು.
ಅದು ಮತ್ತೆ ಅತ್ತೆ ಬಲವಂತ ಮಾಡಿದ್ದಕ್ಕೆ ಡಿನ್ನರ್ಗೆ ಒಪ್ಕೊಬೇಕಾಯಿತು. ಬೇಸರ ಮಾಡ್ಕೊಬೇಡಿ ಎಂದು ಹೇಳಿದಳು. ಎಂದು ಹೇಳಿ ಸುಮ್ಮನಾದೆ. ಒಳ್ಳೆಯವಳ ಇವಳು. ಮತ್ತೆ ಯಾರಾದರೂ ಆಗಿದ್ರೆ ಆ ದಿನ ರಾತ್ರಿ ರಂಪರಾಮಾಯಣ ಮಾಡೋರು. ಇವಳು ಹಾಗೇನೂ ಮಾಡಿಲ್ಲ. ನನ್ನ ಯೋಚನೆಯಲ್ಲಿ ನಾವು ಪ್ರತಿಷ್ಠಿತ ರೆಸಾರ್ಟ್ಗೆ ಬಂದೆವು. ಊಟ ಆರ್ಡರ್ ಮಾಡಿ ಕುಳಿತೆವು. ನಾನೇ ಈಗ ಮಾತು ಶುರು ಮಾಡುವ ಅಂತ. ನಿನ್ನ ಹೆಸರು ಯುಕ್ತಿ ಅಂತ ಗೊತ್ತಾಯಿತು. ಆದರೆ ನಿನ್ನ ಬಗ್ಗೆ ಮತ್ತೇನು ಗೊತ್ತಿಲ್ಲ ನನಗೆ. ಏನು ಓದಿರೋದು ನೀನು? ನಾನು ಓದಿದ್ದು BCom. ಮುಂದೆ ಓದೋ ಮುಂಚೆ ಮದುವೆ ಮಾಡಿದ್ರು ಎಂದು ಮುಖ ಸಣ್ಣಗೆ ಮಾಡಿದಳು. ಮುಂದೆ ಓದೋ ಮನಸ್ಸು ಇದೆಯಾ ಎಂದು ಕೇಳಿದೆ. ಹೌದು ಇದೆ ಅಂದಳು. ಏನು ಓದ್ತೀಯಾ ನಿಂದು ಕೇಳಿದೆ. ಸದ್ಯಕ್ಕೆ ಜರ್ನಲಿಸಮ್ ಮಾಡಬೇಕು ಅಂತ ಇದ್ದೀನಿ ಎಂದು ಹೇಳಿದಳು. ಅಷ್ಟರಲ್ಲಿ ಊಟ ಬಂದಿತ್ತು. ಊಟ ಮಾಡಿದ್ದೆವು. ಅವಳು ಊಟ ಮುಗಿಸಿ ರೆಸ್ಟ್ ರೂಮ್ ಕಡೆ ನಡೆದರೆ ನಾನು ಅಲ್ಲೇ ಕುಳಿತಿದ್ದೆ. ಅವಳು ಮೊಬೈಲ್ ಲಾಕ್ ತೆಗೆದೇ ಇತ್ತು. ನಾನು ಕೈಗೆ ಎತ್ತಿಕೊಂಡು ನನ್ನ ಮೊಬೈಲ್ ನಂಬರ್ ಟೈಪ್ ಮಾಡಿದೆ. ಹೃದಯ ಅಂತ ಸೇವ್ ಆಗಿತ್ತು. ನನಗೆ ಒಂದು ಕ್ಷಣ, ಹಬ್ಬ, ಇವಳಿಗೆ ನನ್ನ ನಂಬರ್ ಎಲ್ಲಿಂದ ಸಿಕ್ತು? ಅದು ಅಲ್ಲದೆ ಹೃದಯ ಅಂತ ಸೇವ್ ಮಾಡಿದ್ದಾಳೆ. ಅದರಿಂದ ಕಾಲ್ ಮಾಡಿ ಅವಳ ನಂಬರ್ ಸೇವ್ ಮಾಡಿಕೊಂಡೆ, ಮಿಸಸ್ ಆಯುಷ್ ಎಂದು. ಅಷ್ಟರಲ್ಲಿ ಅವಳು ಬಂದಳು. ಅಲ್ಲಿಂದ ಮನೆಗೆ ಕಡೆ ಹೊರಟವು. ಬರಬೇಕಾಗಿದ್ದ ಮೌನ, ಹೋಗಬೇಕಿದ್ದರೆ ಅದು ಇಲ್ಲ. ಈಗ ಸಂತೋಷವಾಗಿ ಮಾತನಾಡುತ್ತಾ ಇದ್ದಳು ಅವಳು. ಮುಂದೆ ಕಣ್ಣೀರು ಹಾಕುವ ಪರಿಸ್ಥಿತಿ ಬರುತ್ತದೆ ಎಂದು ನನಗೆ ಕನಸು ಮನಸ್ಸಿನಲ್ಲೂ ಅಂದಾಜಿಸಿರಲಿಲ್ಲ. ಬೆಳಿಗ್ಗೆ ಎದ್ದು ತಯಾರಾಗಿ ಡೈನಿಂಗ್ ಟೇಬಲ್ ಮೇಲೆ ಕೂತವನಿಗೆ ಅಮ್ಮ ಮತ್ತೊಂದು ಶಾಕ್ ಕೊಟ್ಟು ಬಿಟ್ಟಳು. ಅಮ್ಮ ಅಪ್ಪ 1 ತಿಂಗಳು ಕಾಲ ಊರಿಗೆ ಹೋಗುವೆವು ಎಂದು. ಮನೆಯಲ್ಲಿ ನಾನು ಅವಳು ಇಬ್ಬರು. ಯಪ್ಪ, ಹೆಂಗೆ ಇರಲಿ ನಾನು? ಅಮ್ಮ ಅಪ್ಪ ತಿಂಡಿ ತಿಂದು ಅವರು ಕಾರ್ ತೆಗೆದುಕೊಂಡು ಹೋದರು. ನನಗೆ ರೆಕಾರ್ಡಿಂಗ್ ಇಲ್ಲದ ಕಾರಣ ಮನೆಯಲ್ಲಿ ಇದ್ದೆ. ಮತ್ತೇನು ಮಾಡೋದು? ಇವಳ ಅಡ್ಮಿಷನ್ ಕೂಡ ಆಗಿತ್ತು ಜರ್ನಲಿಸಮಲ್ಲಿ. ಅವಳಿಗೆ ನಾಡಿದ್ದಿಂದ ಕಾಲೇಜ್ ಶುರುವಾಗುವುದರಲ್ಲಿತ್ತು. ನಾನು ನನ್ನ ಮ್ಯೂಸಿಕ್ ರೂಮಿನಲ್ಲಿ ಕೂತು ಸುಮ್ಮನೆ ಆಡುತ್ತಿದ್ದೆ. ಅಮ್ಮ ಏನೋ ಕೂಗಿಗೆ ಕೆಳಗೆ ಓಡಿದೆ. ಅಲ್ಲಿಗೆ ಹೋಗಿ ನೋಡ್ತೀನಿ. ಇವಳು ಕೈ ಹಿಡಿದು ಕುಣಿಯುತ್ತಾ ಇದ್ದಳು. ಅವಳ ಪಕ್ಕ ಹೋಗಿ ಕೈ ನೋಡಿದೆ. ಸುಟ್ಟುಕೊಂಡಿದ್ದಾಳೆ. ಕೈ ಕೆಂಪು ಕೆಂಪು ಟೊಮೊಟೊ ಆದ ಹಾಗೆ ಆಗಿತ್ತು. ಅವಳ ಕೈ ಹಿಡಿದು ಬರ್ನಲ್ ಹಚ್ಚಿ ಸ್ವಲ್ಪ ಹುಷಾರಾಗಿ ಕೆಲಸ ಮಾಡೋದಲ್ವಾ? ಅಷ್ಟಕ್ಕೂ ಅಮ್ಮ ಸುಶೀಲಮ್ಮನ ಹತ್ರ ಹೇಳಿ ಹೋಗಿರುತ್ತಾರೆ. ಅವರೇ ಅಡುಗೆ ಮಾಡ್ತಾರೆ. ಬಾ ಎಂದು ಅವಳನ್ನು ಕರೆದುಕೊಂಡು ಮ್ಯೂಸಿಕ್ ರೂಮ್ನಲ್ಲಿ ಕೂರಿಸಿದೆ. ನಾನು ಮತ್ತೆ ಹಾಡಲು ಶುರು ಮಾಡಿದೆ. ಅವಳು ಆ ಕಡೆ ಈ ಕಡೆ ನೋಡಲು ನಾನು ಕಣ್ಣಿನ ಹುಬ್ಬಿನಲ್ಲಿ ಏನು ಎಂದು ಕೇಳಿದೆ. ಅದು ನನಗೆ ಬೋರಾಗ್ತಾ ಇತ್ತು. ಅದಕ್ಕೆ ನಾನು ಪ್ರಶ್ನಿಸಿದೆ. ಅವಳು ಅರ್ಥವನ್ನು ಹೇಳಿ ಬಿಟ್ಟಿದ್ದಾಳಲ್ಲ ಹುಡುಗಿ. ಅದೇನಿಲ್ಲ, ನಿಮ್ಮ ಬಗ್ಗೆ ಹೇಳಿ ಕೇಳುವ ಎನ್ನುವುದು. ಏನು, ನನ್ನ ಬಗ್ಗೆನಾ? ನಿಮ್ಮ ಕಾಲೇಜ್ ಲೈಫ್ ಬಗ್ಗೆ ಹೇಳಿ. ನಿಮಗೆ ಲವ್ ಸ್ಟೋರಿ ಇತ್ತು ಅಂತ ಗೊತ್ತಾಯಿತು, ಅದರ ಬಗ್ಗೆ ಹೇಳಿ ಮನವಿ ಇಟ್ಟಳು. ಅಬ್ಬಾ, ಇವಳಿಗೆ ನನ್ನ ಬಗ್ಗೆ ಎಲ್ಲ ಗೊತ್ತಿರುವ ಹಾಗಿದೆ. ಮನದಲ್ಲಿ ನುಡಿದು ಅವಳಲ್ಲಿ ಮಾತಿಗೆ ನಿಂತೆ. ನಿಜ ಹೇಳು, ನನ್ನ ಬಗ್ಗೆ ಏನು ಗೊತ್ತು ನಿನಗೆ? ಎನಗ ಎಂತ ಗೊತ್ತಿಲ್ಲಪ್ಪ. ನೀವೇ ಹೇಳುವ ಅತ್ತೆ ಹತ್ರ ಮಾತ್ರ ತಿಳ್ಕೊಂಡಿದ್ದು ಅಷ್ಟೆ ಎಂದು ನಾಲಿಗೆ ಕಚ್ಚಿಕೊಂಡಳು. ತಪ್ಪಾಯಿತು ಎಂದು. ಮಾತಿನ ಬರದಲ್ಲಿ ನಾನು ಹೀಗೆ ಮಾತನಾಡುವೆ. ಅಸಲಿಗೆ ಅವಳು ಹೇಳಿದ್ದು ನನಗೆ ಅರ್ಥವಾಗಿಲ್ಲ ಎಂದು ಅವಳ ಭಾವನೆ. ಇವಳು ಏನು ಮಾತನಾಡಿದ್ದು ಅಂತ ನನಗೆ ಗೊತ್ತಾಯಿತು. ಇದು ಅವ್ಯಕ ಭಾಷೆ. ಆದರೆ ಅವಳು ನನ್ನ ಹತ್ತಿರ ಹೀಗೆಲ್ಲ ಮಾತಾಡ್ತಾ ಇದ್ದಾಳಲ್ಲ, ಇವಳಿಗಿಂತ ಆಯಿತು ಎಂದು ನೋಡಿದೆ ಅವಳನ್ನೇ. ಪ್ಲೀಸ್ ಹೇಳಿ ಅಂದಳು. ಸರಿ ಆಯಿತು, ಹೇಳ್ತೀನಿ. 3 ವರ್ಷದ ಹಿಂದೆ. ನಾನು ಆಗ MBA ಫೈನಲ್ ಇಯರ್ ಸ್ಟೂಡೆಂಟ್. ನನಗೆ ಮೊದಲಿಂದಲೂ ರಾಕ್ ಸ್ಟಾರ್ ಆಗಬೇಕು ಅಂತ ಆಸೆ ಇತ್ತು. ನನ್ನ ಪಾಡಿಗೆ ಆಡು, ಕಾಲೇಜ್, ಮನೆ ಅಂತ ಒಳ್ಳೆ ಹುಡುಗನ ಲೈಫ್ನಲ್ಲಿ ಎಂಟ್ರಿ ಕೊಟ್ಟವಳೆ ಸಹಜ ಅಂತ. ಅವಳು ಆಗ ತಾನೇ ನಮ್ಮದೇ ಕಾಲೇಜ್ನ BCom ವಿದ್ಯಾರ್ಥಿನಿ ಎಂದು ಹೇಳಿದಾಗ, ಲೆಕ್ಕಾಚಾರದ ಹುಡುಗಿ ಎಂದು ಹೇಳಿದಳು. ಅವಳು ಹಾಗೆಂದಾಗ ಒಂದು ಲುಕ್ ಕೊಟ್ಟೆ. ಹುಡುಗಿ ಗಪ್ಚುಪ್. ಹೌದು. ಅವಳಾಗೆ ಬಂದು ನನ್ನ ಪರಿಚಯ ಮಾಡಿಕೊಂಡಳು. ಯಾಕೆಂದರೆ ನಾನು ಆವಾಗ ಕಾಲೇಜ್ GS. ಆಗ ನಾನು ಹೇಳಿದ ಹಾಗೆ ನಡೆಯುತ್ತಿತ್ತು. ಅದೊಂದು ದಿನ ಕಾಲೇಜಿನಲ್ಲಿ ಮೊದಲು ವರ್ಷದ ವಿದ್ಯಾರ್ಥಿಗಳಿಗೆ ಫ್ರೆಷರ್ಸ್ ಡೇ ಅಂತ ಸ್ವಾಗತಿಸಲು ಒಂದು ಸಣ್ಣ ಫಂಕ್ಷನ್ ಏರ್ಪಡಿಸಿದೆವು. ಅವತ್ತೇ ಅವಳನ್ನು ನಾನು ನೋಡಿದ್ದು. ಹಾಗೆ ಅವಳು ನನ್ನ ಪರಿಚಯ ಮಾಡಿಕೊಂಡಿದ್ದು. ಅವತ್ತು ಆಗಿದ್ದ ಪರಿಚಯ ಸ್ನೇಹವಾಗಿ ಬದಲಾಗಿತ್ತು. ಹೀಗೆ ದಿನಗಳು ಕಳೆಯುತ್ತಿತ್ತು. ಅದೊಂದು ದಿನ ಮುದ್ದು ಐ ಲವ್ ಯು ಎಂದು ನನ್ನ ಮುಂದೆ ಬೊಕ್ಕೆ ಹಿಡಿದು ನಿಂತಳು.
ನನಗೆ ಏನು ಹೇಳಬೇಕು ಅಂತ ತೋಚಲಿಲ್ಲ. ಕೊನೆಗೂ ಅವಳ ಪ್ರಪೋಸಲನ್ನು ಸ್ವೀಕರಿಸಿ ಅಧಿಕೃತವಾಗಿ ಲವರ್ಸ್ ಆದ್ವಿ. ಎಲ್ಲ ಚೆನ್ನಾಗಿತ್ತು. ನಾನು MBA ಮುಗಿಸಿ ಕೆಲಸಕ್ಕಾಗಿ ಹುಡುಕ್ತಾ ಇದ್ದೆ. ಆಗ ಅವಳು, ಮುದ್ದು, ನೀನು ಯಾಕೆ ಕೆಲಸ ಹುಡುಕ್ತೀಯಾ? ನಿಮ್ಮದು ಕಂಪನಿ ಇದೆಯಲ್ಲ, ನೀನು ಇನ್ಚಾರ್ಜ್ ತಗೋ ಎಂದು ಅವಳು ಹೇಳಿದಾಗ, ಇಲ್ಲ, ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು, ನಾನು ಸಿಂಗರ್ ಆಗಬೇಕು ಸಹ. ನಾನು ಈಗಲೇ ಕಂಪನಿ ಎಲ್ಲ ನೋಡಿಕೊಳ್ಳಲ್ಲ, ನನ್ನದೇ ಆದ ಹೆಸರನ್ನು ನಾನು ಮಾಡಬೇಕು. ಅದು ಆಗಲ್ಲ ಸರಿ, ನೀನು ಹೇಳಿದ ಹಾಗೆ ಆಗಲಿ ಎಂದು ಅಲ್ಲಿಂದ ಹೊರಟಳು. ಆಗಾಗ ಸಿಗೋದು ಅದು ಅಪರೂಪ ಆಯಿತು. ಯಾಕೆ ಎಂದು ಕೇಳಿದರೆ ಆರೈಕೆಯ ಉತ್ತರ. ನನಗೆ ಒಂದು ದಿನ ನನ್ನ ಜೂನಿಯರ್ ಆದ ಒಬ್ಬ ಹುಡುಗ ಬಂದು ಅವಳು ನನಗೆ ಮಾಡುತ್ತಿರುವ ಮೋಸ ಹೇಳಿದ. ನನಗೆ ಬಂದ ಕೋಪಕ್ಕೆ ಅಲ್ಲಿ ಸಿಗದು ತೋರಣ ಕಟ್ಟಬೇಕು ಅಂತ ಹೊರಟೆ. ಅವಳು ಸರಿಯಾಗಿ ಸಿಕ್ಕಿಬಿದ್ದಿದ್ದಳು. ಯಾಕೆ ನನಗೆ ಮೋಸ ಮಾಡಿದೆ? ಅದು ಹೇಳುವಲ್ಲಿ ತಡವರಿಸುತ್ತಿದ್ದಳು. ಹೇಳೆ, ನಿನ್ನ ಹತ್ರ ದುಡ್ಡಿದೆ, ಒಳ್ಳೆ ಲೈಫ್ ಲೀಡ್ ಮಾಡಬಹುದು ಅಂತ ತಿಳ್ಕೊಂಡಿದ್ದೆ. ಆದರೆ ನೀನು ಆ ಸಿಂಗರ್ ಅಂತ, ಈ ಹಾಡು ಅಂತ ನಿನ್ನ ಲೈಫನ್ನೇ ಹಾಳು ಮಾಡಿಕೊಳ್ಳುವುದಕ್ಕೆ ಹೋದೆ. ಸೊ ನನಗೆ ನಿನ್ನಿಂದ ಏನು ಪ್ರಯೋಜನ ಇಲ್ಲ ಅಂತ ಗೊತ್ತಾಯಿತು. ಅದಕ್ಕೆ ಬರೀ ಕಪ್ಪು ಎಂದು ಹೇಳಿದಳು. ನಾನು ಅಂದೆ, ತೀರ್ಮಾನಿಸಿದೆ, ಈ ಹುಡುಗಿಯರನ್ನು ನಂಬಬಾರದು, ಹಾಗೆ ಈ ಲವ್ ಅನ್ನೋದು ಯಾವತ್ತೂ ಮಾಡಬಾರದು ಅಂತ. ಇಷ್ಟು ಹೇಳಿ ಮುಗಿಸಿದ ಮೇಲೆ ಅವಳ ಮುಖ ನೋಡಿದೆ. ನನ್ನೇ ತದೇಕ ಚಿತ್ತದಿಂದ ನೋಡುತ್ತಾ ಇದ್ದಳು. ನೋಡಿದ್ದು ಸಾಕು, ಬಾ ಊಟ ಮಾಡಿ ಮಲಗುವ ಎಂದಾಗ ಕೋಲೆ ಬಸವನ ಹಾಗೆ ತಲೆ ಅಲ್ಲಾಡಿಸಿ ನನ್ನ ಹಿಂದೆ ಬಂದಳು. ಚಿಕ್ಕ ಮಗುವಿನ ಹಾಗೆ ಕಂಡಳು ನನಗೆ. ಕಾಲೇಜ್ ಕೂಡ ಸ್ಟಾರ್ಟ್ ಆಗಿತ್ತು. ಅವಳನ್ನು ನಾನು ಜಸ್ಟ್ ಫ್ರೆಂಡ್ ಎಂದು ಟ್ರೀಟ್ ಮಾಡುತ್ತಿದ್ದೆ. ಎಷ್ಟು ಬೇಕೋ ಅಷ್ಟಕ್ಕೆ ಅವಳನ್ನು ಕಾಲೇಜಿಗೆ ಬಿಡುವುದು, ಪುನಃ ಅವಳನ್ನು ಕರೆದುಕೊಂಡು ಬರೋದು ನಂದೇ ಕೆಲಸ. ಹೀಗೆ 2-3 ದಿನ ಕಳೆದು ಹೋಯಿತು. ಆದರೆ ಅವಳು ಕಾಲೇಜ್ ಸ್ಟಾರ್ಟ್ ಆದಾಗಿಂದ ಯಾರದೋ ಹೆಸರು ಹೇಳುತ್ತಿದ್ದಳು. ಏನೋ ರಾಜ್ ಅಂತ ಹೇಳ್ತಾ ಇದ್ದಳು. ಯಾರಿವನು? ನನ್ನಲ್ಲಿ ಸಹಜ ಪುರುಷ ಹೊಟ್ಟೆ ಕಿಚ್ಚು ಆಯಿತು. ಯಾಕೆ ಹೀಗೆ? ಅವಳು ಯಾರ ಹೆಸರಾದರೂ ಹೇಳಲಿ, ನನಗೇನು? ಅವಳ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ಬುದ್ಧಿಗಿಷ್ಟು. ಮಾಡಬೇಡ ನೋಡಬೇಡ ಅನ್ನೋದನ್ನು ಜಾಸ್ತಿ ಮಾಡುತ್ತೆ. ಈ ನನ್ನ ಕಣ್ಣುಗಳು, ಮನಸ್ಸು ಕೂಡ ಅದಕ್ಕೆ ಸಪೋರ್ಟ್ ಮಾಡುತ್ತೆ. ನನಗೆ ನನ್ನ ಮೇಲೆ ಸಿಟ್ಟ ಇಲ್ಲ, ಅವಳ ಮೇಲೆ ಅಂತ ಗೊತ್ತಾಗುತ್ತಿಲ್ಲ. ಲಿವಿಂಗ್ ರೂಮ್ನಲ್ಲಿ ಕೂತು ಗಿಟಾರ್ ಹಿಡಿದು ಯೋಚಿಸುತ್ತಾ ಇದ್ದೆ. ಅವಳು ಬಂದಿದ್ದು ನನಗೆ ಗೊತ್ತೇ ಆಗಲಿಲ್ಲ. ಅವಳು ಭುಜ ಹಿಡಿದು ಎಚ್ಚರಿಸಿದಾಗಲೇ ಗೊತ್ತಾಗಿದ್ದು. ನೀವು ಫ್ರೀ ಇದ್ದರೆ ನನಗೂ ಗಿಟಾರ್ ಹೇಳಿಕೊಡ್ತೀರಾ ಎಂದು ಮುದ್ದಾಗಿ ಕೇಳಿದಳು. ಹೇಳಿಕೊಡಲ್ಲ ಅನ್ನಲಾಗಲಿಲ್ಲ. ಸರಿ ಬಾ ಅಂದು ಅವಳನ್ನು ನನ್ನ ಹತ್ತಿರ ಕೂರಿಸಿಕೊಂಡೆ. ಅವಳಿಗೆ ಗಿಟಾರ್ ನುಡಿಸಲು ಹೇಳಿಕೊಟ್ಟೆ. ಅಲ್ಪ ಸ್ವಲ್ಪ ಆದರೂ ಶ್ರದ್ಧೆಯಿಂದ ಕಲಿತಳು. ನೀವು ಫ್ರೀ ಇದ್ದೀರಾ? ನನಗೆ ಶಾಪಿಂಗ್ ಹೋಗಲು ಇತ್ತು, ನನ್ನ ಕರ್ಕೊಂಡು ಹೋಗಿ ಬರ್ತೀರಾ ಎಂದು ಮನವಿ ಇಟ್ಟಳು. ಸರಿ, ರೆಡಿಯಾಗು, ಹೋಗಿ ಬರುವ ಎಂದು ಹೇಳಿದೆ. ಇಬ್ಬರ ಪಯಣ ಬೆಂಗಳೂರಿನ ಪ್ರತಿಷ್ಠಿತ ಮಾಲ್ ಕಡೆಗೆ. ನಾನು ಎಂದು ನೋಡಬಾರದು ಎಂದವರ ಮುಖ ನನಗೆ ಮತ್ತೆ ಎದುರಾಗುತ್ತೆ ಎಂದು ನಾನು ಊಹಿಸಿರಲಿಲ್ಲ. ನಾನು ರಾಕ್ ಸ್ಟಾರ್ ಆಗಿದ್ದಕ್ಕೆ ನನ್ನ ಫ್ಯಾನ್ ಫಾಲೋವಿಂಗ್ ಕೂಡ ತುಂಬ ಜನ ಇದ್ದರು. ಅವರನ್ನೆಲ್ಲ ದಾಟಿ ನಾವು ಶಾಪಿಂಗ್ ಮಾಡಲು ಹೋದೆವು. ರೀ, ನನಗೆ ಈ ಡ್ರೆಸ್ ಚಂದ ಕಾಣುತ್ತಾ ಎಂದು ಒಂದು ಕುರ್ತಾನ ಹಿಡಿದು ನನ್ನ ಕೇಳಿದಳು. ಅವನಿಗೇನು ಗೊತ್ತಾಗುತ್ತೆ, ಬರೀ ಮಣ್ಣು ಗೊತ್ತಾಗುತ್ತೆ ಎಂದು ಹೇಳುತ್ತಾ ನಮ್ಮ ಕಡೆಗೆ ಬಂದಳು ಸಹಜ. ಅವಳನ್ನು ನಾನು ಊಹಿಸಿ ಇರಲಿಲ್ಲ ಅಲ್ಲಿ. ಯುಕ್ತಿಯಂತೂ ಬಿಳಿಪಿಳಿ ಕಣ್ಣು ಬಿಡುತ್ತಾ ನಮ್ಮನ್ನೇ ನೋಡುತ್ತಿದ್ದಳು. ರೀ, ಯಾರಿವರು ಎಂದು ಕೇಳುತ್ತಾ ನನ್ನ ಹತ್ತಿರ ಬಂದಳು. ನಾನು ಉತ್ತರಿಸುವ ಮೊದಲೇ ಸಹಜ ಉತ್ತರಿಸಿದ್ದಳು. ನನ್ನ ಬಾಯ್ ಫ್ರೆಂಡ್. ಅಷ್ಟೇ ಅಲ್ಲ, ನಾನು ಮತ್ತೆ ಇವನು ಡೀಪ್ ಆಗಿ ಲವ್ ಮಾಡ್ತಾ ಇದ್ದೀವಿ. ಇವಳ ರಿಯಾಕ್ಷನ್ ನೋಡುವ ಅಂತ ಅವಳ ಕಡೆ ತಿರುಗಿದರೆ ಇವಳ ಮುಖ ಶಾಂತವಾಗಿದೆ. ಏನು ಶಾಂತವಾಗಿ ಇದೆಯಾ? ಗಂಡ ನಾನು ಲವರ್ಸ್ ಅಂತ ಸಹಜ ಮಾತು ಯಾಕೋ ಅತಿಯಾಯಿತು ಅಂತ ನಾನು ಮಾತನಾಡಬೇಕು. ಅಷ್ಟರಲ್ಲಿ ನಾನು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದವಳೆ ಅವಳ ಜೊತೆ ಮಾತಿಗಿಳಿದಳು. ಏನು ಲವರ್ಸಾ? ನೀನು ಯಾವ ಸೀಮೆ ಲವ್ ಮಾಡಿದ್ದೆ ಅವರನ್ನು? ಅಷ್ಟಕ್ಕೂ ಅವರದು ನಿಜವಾದ ಲವ್ ಆಗಿದ್ರು ನಿಂದಲ್ವಲ್ಲ. ತಾವು ದುಡ್ಡಿಗೋಸ್ಕರ ಇವರನ್ನ ಪ್ರೀತಿ ಅಲ್ಲಲ್ಲ ನಾಟಕ ಮಾಡಿದಲ್ವಾ ಮಿಸ್ ಸಹಜ? ಇವು ಎಷ್ಟೇ ಪೊಗರು ನಿಂಗೆ? ನನ್ನೇ ಆಡ್ಕೊಂತೀಯ? ನಿನ್ನ ಗಂಡ ಇನ್ನೂ ನನ್ನ ಪ್ರೀತಿಸ್ತಾ ಇದ್ದಾನೆ ಕಣಮ್ಮ, ಬೇಕಿದ್ರೆ ಅವನನ್ನೇ ಕೇಳು ಎಂದು ಅವಳು ನನ್ನ ಕಡೆ ಬೆಟ್ಟು ಮಾಡಿ ತೋರಿಸಿದಳು. ಯಾರು ಹೇಳಿದು ಅವರು ನಿನ್ನ ಪ್ರೀತಿಸ್ತಾ ಇಲ್ಲ? ಅಷ್ಟಕ್ಕೂ ಅವರನ್ನು ಕೇಳೋ ಅವಶ್ಯಕತೆ ಇಲ್ಲ ನನಗೆ. ನಿಮ್ಮ ಸ್ಟೋರಿನೆಲ್ಲ ಹೇಳಿದ್ದಾರೆ ಅವರು. ಇವಳ ಜೊತೆ ಎಂಥ ಮಾತು, ಬನ್ನಿ ಹೋಗುವ ಎಂದು ನನ್ನ ಕೈ ಹಿಡಿದು ಕರೆದುಕೊಂಡು ಬಂದಳು. ಬರುವ ಮೊದಲು ಸಹಜ ಮಾತು ಕೇಳಿಸಿತು, ನಿಮ್ಮಿಬ್ಬರನ್ನು ದೂರ ಮಾಡೇ ಮಾಡ್ತೀನಿ ಅಂತ. ಆಗ ಅವಳ ಕಡೆ ಕೆಂಗಣ್ಣು ಬಿಟ್ಟು ಸುಮ್ಮನೆ ಇವಳ ಜೊತೆ ಬಂದೆ. ನನ್ನ ತಲೆಯಲ್ಲಿ ಇವಳಿಗೆ ಇಷ್ಟೊಂದು ಮಾತಾಡೋಕೆ ಬರುತ್ತಾ ಅಂತ ನಾನು ಯೋಚಿಸುತ್ತಿದ್ದೆ. ಅದರ ಹಿಂದೆ ಅಲ್ಲ, ಇಷ್ಟು ವರ್ಷ ಇರದ ಸಹಜ ಈಗ ಮತ್ತೆ ಬಂದಿರೋ ವಿಷಯ ಏನು ಎಂದು ತಿಳಿಯಬೇಕಿತ್ತು ನನಗೆ. ಅಷ್ಟರಲ್ಲಿ ಮನೆಯನ್ನು ತಲುಪಿದ್ದೆವು. ಸಾರಿ, ನನ್ನಿಂದಾನೆ ಇವತ್ತು ನೀವು ಮತ್ತೆ ನೋವು ತಿನ್ನುವ ಹಾಗೆ ಆಯಿತು ಎಂದು
ಕಿವಿ ಹಿಡಿದು ನಿಂತಳು ಹುಡುಗಿ. ಇಲ್ಲ, ನನಗೆ ಇವತ್ತು ಖುಷಿಯಾಯಿತು ಎಂದು ಹೇಳಿದೆ. ಯಾಕೆ ಎನ್ನುವ ರೀತಿ ಅವಳ ಮುಖಭಾವ. ಅದು ನಿಮಗೆ ಇಷ್ಟೊಂದು ಮಾತಾಡೋಕೆ ಮತ್ತೆ ಅವಳಿಗೆ ಸರಿಯಾಗಿ ಹೇಳಿದ್ದಕ್ಕೆ ಧನ್ಯವಾದ ಎಂದು ಹೇಳಿದ್ದಕ್ಕೆ. ಹೋ ಅದಕ್ಕ? ಅಲ್ಲ, ನೀವು ಯಾಕೆ ಸುಮ್ಮನೆ ಇದ್ದಿದ್ದು? ಹೇಳಬಹುದಿತ್ತಲ್ಲ, ನನಗೆ ನಿನ್ನ ಮೇಲೆ ಲವ್ ಅಲ್ಲ ಅಂತ. ನೀವು ಯಾಕೆ ಹೇಳಿಲ್ಲ ಎಂದು ಕೇಳಿದಳು. ಅದಾ, ಇವಳನ್ನು ಸ್ವಲ್ಪ ಕಾಡಿಸುವ ಮನಸ್ಸಾಯಿತು. ಅದು ನೀನು ನಾನ್ ಸ್ಟಾಪ್ ಮಾತಾಡ್ತಾನೆ ಇದೆಯಲ್ಲ, ಅದಕ್ಕೆ ಮಾತಾಡಿಲ್ಲ ನಾನು ಎಂದು ಇಬ್ಬರು ನಕ್ಕರು. ನನ್ನ ದೇವರ ಮುಂದೆ ಕೂತಿದ್ದೆ. ಅಪ್ಪ ಅಮ್ಮ ಇಲ್ವಲ್ಲ, ಅದಕ್ಕೆ ಹಾಲ್ನಲ್ಲೇ ಕುಳಿತು ನನ್ನ ಉದಾರಕ್ಕೆ ತಂಪು ತಂಪಾದ ಬಿಯರನ್ನು ಇಳಿಸುತ್ತಾ ಇದ್ದೆ. ಅಲ್ಲಿ ಬಂದಳು ಅವಳು. ನೀವು ಏನು ಕುಡಿತಾ ಇದ್ದೀರಾ? ಅದ ನೋವನ್ನು ಮರೆಸುವ ದೇವರ ಪಾನೀಯ. ಹೋ ಹೌದಾ, ಸರಿ, ನನಗೆ ನಿದ್ದೆ ಬರ್ತಿದೆ, ನಾನು ಮಲಗ್ತೀನಿ ಎಂದು ಹೋದಳು. ಅವಳು ಹೋದ ದಿಕ್ಕನ್ನೇ ನೋಡುತ್ತಾ ಮತ್ತೊಂದು ಪೆಗ್ ನನ್ನ ಉದರ ಸೇರಿತು. ಅಪ್ಪ ಅಮ್ಮನು ಊರಿನಿಂದ ಬಂದಿದ್ದರು. ಅವಳ ಕಾಲೇಜ್ ಕೂಡ ನಡೆಯುತ್ತಾ ಇತ್ತು. ಇದರ ಮಧ್ಯದಲ್ಲಿ ಅವಳ ಫ್ರೆಂಡ್ ರಾಜ್ ಅಂತ ಇದ್ನಲ್ಲ, ಅವನು ಕೂಡ ನಮ್ಮ ಮನೆಗೆ ಬಂದು ಹೋಗಿದ್ದ. ಅವನ ಪೂರ್ತಿ ಹೆಸರು ರಾಜೇಂದ್ರ ಅಂತ. ಇವಳಿಗೆ ಅಣ್ಣನ ಸಮಾನ ಅಂದಾಗ ಯಾಕೋ ಸಮಾಧಾನ ಅಂದ ಹಾಗೆ ಆಯಿತು. ಅಂತೂ ಇಂತೂ ನಾವು ಮದುವೆಯಾಗಿ 6 ತಿಂಗಳು ಕಳೆದಿತ್ತು. ನನ್ನ ಮೌನ ಹಾಡು ಕೂಡ ಸೂಪರ್ ಹಿಟ್ ಆಗಿತ್ತು. ಅದರ ಸಣ್ಣ ಪಾರ್ಟಿಯೊಂದನ್ನು ಅರೇಂಜ್ ಮಾಡಿ ಫ್ಯಾಮಿಲಿ ಸಮೇತ ಬರಬೇಕು ಅಂತ ಹೇಳಿದ್ದಕ್ಕೆ ನಾನು ಅವಳು ಹೊರಟೆವು. ಅಮ್ಮ ಅಪ್ಪನಲ್ಲಿ ಕೇಳಿದಾಗ ನಮಗೆ ವಯಸ್ಸಾಯಿತು, ನೀವು ಹೋಗಿ ಬನ್ನಿ ಅಂದರು. ಪಾರ್ಟಿಗೆ ಹೋಗಿ ಅವರೆಲ್ಲರಿಗೂ ಇವಳನ್ನು ಪರಿಚಯ ಮಾಡಿಸಿದೆ. ಪಾರ್ಟಿ ಸ್ಟಾರ್ಟ್ ಆಯಿತು. ನಮ್ಮ ಪರಮಾತ್ಮನನ್ನು ನಮ್ಮ ಒಡಲಿಗೆ ಚೂರು ಬಿಟ್ಟುಕೊಳ್ಳುವ ಅಂತ ಹೋದೆ. ಹೋಗುವ ಬರದಲ್ಲಿ ಅವಳನ್ನು ಮರೆತಿದ್ದೆ ನಾನು. ಒಬ್ಬೊಬ್ಬರು ಬಂದು ಸಾಂಗ್ ಬಗ್ಗೆ ಮಾತಾಡಲು ಸ್ಟಾರ್ಟ್ ಮಾಡಿದರು. ಹಾಡನ್ನು ಹಾಡಿದೆ. ಅವರ ಜೊತೆ ಮಾತಲ್ಲಿ ಮುಳುಗಿ ಹೋಗಿದ್ದೆ ನಾನು. ಜೊತೆಗೆ ಅಷ್ಟೊತ್ತು ಪರಮಾತ್ಮನು ಒಳಗಡೆ ಹೋಗುತ್ತಿದ್ದ. ಆಗಲೇ ಪಾರ್ಟಿ ಮುಗಿಯುವ ಹಂತಕ್ಕೆ ಬಂದಿತ್ತು. ಇನ್ನು ಸಾಕು ಎಂದು ನಾನು ಮನೆಗೆ ಹೊರಡುವ ಎಂದು ಅವಳನ್ನು ಹುಡುಕಿದ, ಎಲ್ಲೂ ಸಿಗಲಿಲ್ಲ. ಅರೆ, ಎಲ್ಲೋದ್ಲು ಇವಳು? ಬರೀ ಟೆನ್ಷನ್ ಪಾರ್ಟಿ ಇವಳು. ಸಹಜನ ನೋಡಿದ ಹಾಗೆ ಆಯಿತು. ಸರಿಯಾಗಿ ನೋಡಿದರೆ ಅವಳೇ. ಎಲ್ಲೋ ಅರ್ಜೆಂಟ್ ಹೋಗೋ ಹಾಗೆ ಕಾಣ್ತು. ಅವಳನ್ನು ಹಿಂಬಾಲಿಸಿ ನನ್ನ ಕಾರ್ ಹತ್ತಿರ ಬಂದೆ. ಅಬ್ಬಾ, ಇಲ್ಲೇ ಇದ್ದಾಳ ಇವಳು? ಆಗಲೇ ಬಂದು ನಿದ್ದೆ ಮಾಡಿಬಿಟ್ಟಿದ್ದಾಳೆ. ಅರೆ, ಇವಳ ಮುಖ ಏನು ಹೀಗಾಗಿದೆ? ಹತ್ತಿರುವ ಹಾಗಿದೆಯಲ್ಲ, ಎಂತ ಆಯಿತು ಇವಳಿಗೆ? ಯುಕ್ತಿ ಎಂದು ಕರೆದರೆ ತುಂಬ ನಿದ್ದೆ ಬಂದಿರುವ ಹಾಗೆ ಇದೆ. ಸರಿ ಎಂದು ಮನೆಯ ಕಡೆ ಗಾಡಿ ತಿರುಗಿಸಿದೆ. ಮನೆ ಹತ್ತಿರ ಗಾಡಿ ನಿಲ್ಲಿಸಿ ಅವಳನ್ನು ಎಬ್ಬಿಸಿದರೆ ಅವಳ ಮೈ ಸುಡುತ್ತಿತ್ತು. ಜ್ವರ ಬಂದಿರುವ ಹಾಗಿದೆಯಲ್ಲ, ಹೇಗೆ ಎಂದು ಯೋಚಿಸಿದವನಿಗೆ ಉಳಿಯಲಿಲ್ಲ. ಅವಳಿಗೆ ಎಚ್ಚರವಾಗದಂತೆ ಎತ್ತಿಕೊಂಡು ಮನೆಯ ಒಳಗಡೆ ನಡೆದೆ. ಜಾಸ್ತಿ ಕುಡಿಯಲಿಲ್ಲ ಇವತ್ತು, ಅದಕ್ಕೆ ಬಚಾವು. ಅವಳು ನಾನು ಇಬ್ಬರು ಅವಳನ್ನು ಸೀದಾ ನಮ್ಮ ಕೋಣೆಯಲ್ಲಿ ತಂದು ಮಲಗಿಸಿದರೆ ಯಾರೋ ಒಡೆದಂತಿತ್ತು. ಯಾರಿರಬಹುದು ಎಂದು ಯೋಚಿಸಿದೆ. ಪಾರ್ಟಿಗೆ ಸಹಜ ಬಂದಿದ್ದಳು. ಅವಳ ಕೆಲಸವ ಹಂಗೇನಾದರೂ ಆಗಿದ್ರೆ ಅವಳನ್ನು ಮಾತ್ರ ಸುಮ್ಮನೆ ಬಿಡಲ್ಲ. ಅಲ್ಲೇ ಡ್ರಾದಲ್ಲಿ ಜ್ವರದ ಮಾತ್ರೆ ಇದೆಯಾ ಎಂದು ನೋಡಿ ಅದನ್ನು ಒಂದು ಅವಳಿಗೆ ಕುಡಿಸಿ ಮಲಗಿಸಿದೆ. ಪಾಪ, ಎಬ್ಬಿಸಿದಂತೂ ಸುಳ್ಳಲ್ಲ. ನಾನು ಹೋಗಿ ಸೋಫಾ ಮೇಲೆ ಮಲಗಿದೆ. ಬೆಳಗ್ಗೆ ಎಚ್ಚರವಾದಾಗ ಕಣ್ಣು ಬೆಡ್ ಹತ್ತಿರ ಹೋಯಿತು. ಆದರೆ ಅಲ್ಲಿ ಅವಳಿಲ್ಲ. ಎಲ್ಲಿ ಹೋದಳು ಎಂದು ನೋಡಿದರೆ ಬಾತ್ರೂಮ್ ತೆರೆದ ಸದ್ದಾಯಿತು. ಸೀದಾ ಅವಳ ಹತ್ತಿರ ಹೋದವನು, ಆರಾಮಿದ್ದೀಯಾ? ಇಲ್ಲದಿದ್ದರೆ ನಡೆ ಹಾಸ್ಪಿಟಲ್ಗೆ ಹೋಗುವ ಎಂದು ಹೇಳಿದೆ. ಇಲ್ಲ, ಈಗ ಪರವಾಗಿಲ್ಲ, ಆರಾಮಾಗಿ ಇದ್ದೀನಿ, ಹಾಸ್ಪಿಟಲ್ ಏನು ಬೇಡ ಎಂದು ಹೇಳಿದಳು. ಸರಿ, ರೆಸ್ಟ್ ಮಾಡು, ಅಮ್ಮಂಗೆ ಹೇಳ್ತೀನಿ ಎಂದು ಬಾತ್ರೂಮ್ ಹೋಗ್ಕು ನನ್ನ ದಿನನಿತ್ಯದ ಕಾರ್ಯವನ್ನು ಮುಗಿಸಿ ಕೆಲಸಕ್ಕೆ ಹೋದೆ. ಅಮ್ಮ ಅವಳಿಗೆ ರಾತ್ರಿ ಜ್ವರ ಬಂದಿತ್ತು. ಟ್ಯಾಬ್ಲೆಟ್ ಕೊಟ್ಟಿದ್ದೀನಿ, ಈಗ ಪರವಾಗಿಲ್ಲ. ಅವಳಿಗೆ ಗಂಜಿ ಮಾಡಿ ಕೊಡು, ನನಗೆ ರೆಕಾರ್ಡಿಂಗ್ ಇದೆ, ನಾನು ಹೋಗ್ತೀನಿ ಎಂದು ಹೋದೆ. ರೆಕಾರ್ಡಿಂಗ್ ಮುಗಿಸಿ ಸಂಜೆ ಬಂದಾಗ ಸೀದಾ ರೂಮ್ಗೆ ಹೋದೆ. ಅವಳು ಇರಲಿಲ್ಲ. ಫ್ರೆಶ್ ಆಗಿ ಬಂದು ಬಾಲ್ಕನಿಗೆ ಹೋದೆ. ಅಲ್ಲಿ ಕುಳಿತಿದ್ದಳು. ಈ ಥಂಡಿ ವಾತಾವರಣದಲ್ಲಿ ಎಂತ ಇವಳು ಇಲ್ಲಿ ಕೂತಿದ್ದಾಳೆ ಎಂದು ಅವಳನ್ನು ಮಾತನಾಡಿಸಲು ಹೋದೆ. ಈಗ ಹೇಗಿದ್ದೀಯಾ? ಜ್ವರ ಕಡಿಮೆ ಆಗಿದೆ, ಸ್ವಲ್ಪ ಸುಸ್ತು ಇದೆ ಎಂದು ಮತ್ತೆ ಆಗಸದತ್ತ ದೃಷ್ಟಿ ನೆಟ್ಟಳು. ನಿನ್ನೆ ಏನಾಯಿತು ಎಂದು ಪ್ರಶ್ನಿಸಿದೆ. ನಿನ್ನೆ ಏನೂ ಆಗಿಲ್ಲ ಎಂದು ತಡವರಿಸಿ ಹೇಳಿದಳು. ಮತ್ತೆ ಯಾಕೆ ಮೊದಲೇ ಕಾರಿನಲ್ಲಿ ಬಂದು ಕೂತಿದ್ದು? ಹತ್ತಿದ್ದು ಯಾಕೆ? ಏನೂ ಇಲ್ಲದೆ ಅಳು ಯಾಕೆ ಬರುತ್ತೆ? ಧ್ವನಿ ಏರಿಸಿ ಕೇಳಿದೆ. ನಿಜ ಏನು ಅಂತ ಹೇಳಿದರೆ ಚೆನ್ನಾಗಿರುತ್ತೆ. ಇಲ್ಲ, ನನ್ನ ಇನ್ನೊಂದು ಮುಖ ನೋಡಬೇಕಾಗುತ್ತದೆ ನೀನು. ನನ್ನ ಮಾತಿಗೆ ಸ್ವಲ್ಪ ಹೆದರಿದ ಹಾಗೆ ಕಂಡಳು. ಅದು ನಿನ್ನೆ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇರಬೇಕಿದ್ದರೆ ಯಾವನೋ ಒಬ್ಬ ಬಂದು ನನ್ನ ಹತ್ತಿರ ಎಂದು ಮತ್ತೆ ಹತ್ತಳು. ಸರಿಯಾಗಿ ಹೇಳು, ಏನು ಮಾಡಿದ ಅವನು? ಆಗಲೇ ಕೋಪ 100ರ ಗಡಿ ದಾಟಿತು. ಅವನು ನನ್ನ ಹತ್ತಿರ ಅಸಹ್ಯವಾಗಿ ಮಾತಾಡಿದ. ಅದು ಅಲ್ಲದೆ ನನಗೆ ಅಸಹ್ಯವಾಗಿ ನಡ್ಕೊಂಡ ಎಂದು ಅವಳು ಮತ್ತೆ ಹತ್ತಳು. ಅವಳನ್ನು ನನ್ನೆದೆಗೆ ಹೊರಗಿಸಿಕೊಂಡು ಅವಳಿಗೆ ಸಮಾಧಾನ ಮಾಡಿದೆ. ಹತ್ತು ನನ್ನೆದೆಯ ಮೇಲೆ ನಿದ್ದೆ ಹೋದಳು. ಹೂವಿನಂತೆ ಅವಳನ್ನು ಎತ್ತಿ ಒಳಗಡೆ ಹೋಗಿ ಮಲಗಿಸಿದೆ. ನಿದ್ದೆಯಲ್ಲಿ ಅವಳ ಮುಖವನ್ನು ನೋಡಿದರೆ ಅದೇನು ಮುಗ್ಧತೆ. ಅವಳ ನೋವು ನನಗೆ ಯಾಕಿಷ್ಟು ಹಿಂಸೆ ಆಗುತ್ತಿದೆ? ಅವಳು ಅತ್ತರೆ ನನ್ನ ಹೃದಯವೇಗೆ ಚಡಪಡಿಸುತ್ತೆ. ನಾನೇನಾದರೂ ಇವಳನ್ನು ಪ್ರೀತಿ ಮಾಡುತ್ತಿರುವುದು ನಿಜವೇ? ನನಗೊಂದು ತಿಳಿಯುತ್ತಿಲ್ಲ.
ನಾನು ಮೊದಲು ಅವಳಿಗೆ ಯಾರು ಹೀಗೆ ಮಾಡಿದ್ರು ಎಂದು ಕಂಡುಹಿಡಿಯಬೇಕು. ಅವರನ್ನು ಮಾತ್ರ ಸುಮ್ಮನೆ ಬಿಡಲ್ಲ ನಾನು. ಆಯುಷ್ ಮನಸ್ಸಿನಲ್ಲಿ ಮರು ಪ್ರೀತಿಯ ಮೊಳಕೆ ಹೊಡೆದಳ ಯುಕ್ತಿ. ಆಯುಷ್ಗೆ ಯುಕ್ತಿಯನ್ನು ಪ್ರೀತಿಸುತ್ತಿರುವೆ ಎಂದು ತಿಳಿಯುವುದಾ? ಕಾದು ನಿರೀಕ್ಷಿಸಬೇಕಾಗಿದೆ. ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.